ಫ್ಲಾಟ್ ಹಾಗೂ ಸೈಟ್ ಕೊಡೋದಾಗಿ ಕೋಟ್ಯಾಂತರ ರೂಪಾಯಿ ವಸೂಲಿ ಮಾಡಿ ವಂಚಿಸಿರುವ ಸಚಿನ್ ನಾಯಕ್ ಕೆಲ ಗ್ರಾಹಕರ ಮೇಲೆ ಹಲ್ಲೆ ಕೂಡ ಮಾಡಿಸಿದ್ದಾನೆ. ಇತ ಹಣವನ್ನೂ ಕಳ್ಕೊಂಡು ಸಚಿನ್ ನಾಯಕ್ ಚೇಲಾಗಳಿಂದ ಹಲ್ಲೆಗೆ ಒಳಗಾದರೂ ಅಮಾಯಕರಿಗೆ ಹಣ ಮಾತ್ರ ಸಿಗ್ತಿಲ್ಲ. 420 ಸಚಿನ್ ನಾಯಕನಿಂದ ನೊಂದ ಮತ್ತೊಂದು ಕುಟುಂಬದ ಸ್ಟೋರಿ ಇಲ್ಲಿದೆ. ಹಣ ವಾಪಸ್ ಕೇಳಿದ ಗ್ರಾಹಕರ ಮೇಲೆ ಹಲ್ಲೆ. ಡ್ರೀಮ್ಸ್ ಜಿಕೆ ಕಚೇರಿ ಸಿಬ್ಬಂದಿಯಿಂದಲೇ ಥಳಿತ. ಮಹಿಳೆಯ ಬಟ್ಟೆ ಕಿತ್ತು ಹಾಕಿದ ಸಚಿನ್ ಚೇಲಾಗಳು. ದೂರು ಪಡೆಯದೆ ಪೆಟ್ಟು ತಿಂದವರನ್ನೇ ಹೆದರಿಸಿದ ಪೊಲೀಸರು. ಟಿಜಿಎಸ್, ಡ್ರೀಮ್ಸ್ ಜಿಕೆ ಕಂಪನಿಗಳ ಮೂಲಕ ಸಾವಿರಾರು ಜನರಿಗೆ ಕೋಟ್ಯಾಂತರ ರೂಪಾಯಿ ವಂಚಿಸಿದ ಸಚಿನ್ ನಾಯಕ್ ಪುಂಡಾಟಿಕೆಗೆ ಕೊನೆಯೇ ಇಲ್ಲದಂತಾಗಿದೆ. ಸಚಿನ್ ನಾಯಕ್ನ ಬಣ್ಣದ ಮಾತಿಗೆ ಬೆರಗಾಗಿ ಲಕ್ಷ ರೂಪಾಯಿ ಕೊಟ್ಟು ಸಾವಿರಾರು ಮಂದಿ ಕೈ ಸುಟ್ಕೊಂಡಿದ್ದಾರೆ. ಸೈಟ್ ಅಥವಾ ಮನೆ ಸಿಗಲ್ಲ ಅಂತ ಗೊತ್ತಾದ ಕೂಡಲೇ ಹಣ ಹಿಂದಿರುಗಿಸುವಂತೆ ಕೇಳಲು ಹೋದ ಜನರಿಗೆ ಸಚಿನ್ ನಾಯಕ್ ಗೂಂಡಾಗಳನ್ನ ಬಿಟ್ಟು ಹಲ್ಲೆ ನಡೆಸಿದ್ದಾನೆ. ಇವರ ಹೆಸರು ನಾಗರತ್ನಮ್ಮ. ರಾಜಾಜಿನಗರ ನಿವಾಸಿಯಾಗಿರುವ ಇವರು ಕೆಂಗೇರಿ ಬಳಿ ಸೈಟ್ ಖರೀದಿಗಾಗಿ ಡ್ರೀಮ್ಸ್ ಜಿಕೆ ಕಂಪನಿಗೆ 5 ಲಕ್ಷ ರೂಪಾಯಿ ನೀಡಿದ್ರು. ಹಣ ನೀಡಿದ ನಂತರ ಸಚಿನ್ ನಾಯಕ್ ಸರ್ಕಾರಿ ಭೂಮಿ ತೋರಿಸಿ ವಂಚಿಸುತ್ತಿದ್ದಾನೆ ಎಂದು ಗೊತ್ತಾಗ್ತಾ ಇದ್ದಂತೆ ಹಣ ಹಿಂದಿರುಗಿಸುವಂತೆ ಕಚೇರಿಗೆ ಅಲೆದಾಡಿದ್ದಾರೆ. ಇಂದು ಬಾ ನಾಳೆ ಬಾ ಎಂದು ಅಲೆದಾಡಿಸಿದ ಸಿಬ್ಬಂದಿ ಕೊನೆಗೆ ಎಲ್ಲರೂ ಸೇರಿ ನಾಗರತ್ನಮ್ಮ ಹಾಗೂ ಅವರ ಮಕ್ಕಳ ಮೇಲೆ ಹಲ್ಲೆ ನಡೆಸಿದ್ದಾರೆ. ಕೊಳಪಟ್ಟೆ ಈಗ ಇಟ್ಕೊಂಡು ನೀ ನಮಗೆ ದುಡ್ಡು ಬೇಕೇನೋ ಅಂತ ಹೇಳ್ಬಿಟ್ಟು ಹಿಂಗೆ ನಾನು ಮೈ ಮೇಲೆ ಸರ್ ಬಟ್ಟೆ ಇಲ್ಲ, ಅವತ್ತು ಗಾರೆಯರೆಲ್ಲ ನೋಡಿದ್ದಾರೆ, ಅಲ್ಲಿ ಈಚೆ ಎಲ್ಲ ಸೀರೆ ಎಲ್ಲ ಬಿದ್ದು ಹೋಗಿದೆ ಕೆಳಗಡೆ. 30-40 ಜನ ಅವತ್ತು ಸೇರ್ಕೊಂಡು ನನ್ನ ಮಗನ ಜೀವ ಉಳಿಸ್ಲೋ, ನನ್ನ ಮಗಳನ್ನ ಈಗ ಇಟ್ಕೊಂಡ್ಬಿಟ್ಟಿದ್ದಾನೆ, ಇನ್ನೊಬ್ಬ ಇಟ್ಕೊಂಡಿದ್ದಾನೆ. ನೀನು ಈಗ ಗುದ್ದಿ ಹೊಡಿತಾನೆ, ಏಟೆಲ್ಲ ಹೋಗ್ಬಿಟ್ಟಿತ್ತು ತುಂಬ. ಇನ್ನು ಈ ಬಗ್ಗೆ ದೂರು ನೀಡಲು ಠಾಣೆಗೆ ತೆರಳಿದ್ರೆ ಪೊಲೀಸರು ದೂರು ಪಡೆಯದೆ ಹಲ್ಲೆಗೊಳಗಾದವರನ್ನೇ ಹೆದರಿಸಿ ಕಳುಹಿಸಿದ್ದಾರೆ ಎಂದು ನಾಗರತ್ನಮ್ಮ ಆರೋಪಿಸಿದ್ದಾರೆ. ಮಾರನೇ ದಿನ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಕ್ಕೆ, ಇಲ್ಲ ಯಾರು ನೀವು ಕಂಪ್ಲೇಂಟೇ ತೊಗೊಳಂಗಿಲ್ಲ, ನಿಮ್ದೆಲ್ಲ ಸೆಟ್ಲ್ಮೆಂಟ್ ಆಗಿದೆ, ನಿಮಗೆಲ್ಲ ಕೋರ್ಟಿಗೆ ಹೋದ್ರೂ ₹1 ಸಿಗ್ದಂಗೆ ಮಾಡ್ತೀನಿ, ಯಾರ್ಯಾರ ಕಡೆಯಿಂದ ಫೋನ್ ಬಂದಿದೆ, ಏನೇನಾಗಿದೆ ಎಲ್ಲ ನಾನು ಬರೆದಿಟ್ಟಿದ್ದೀನಿ, ಇಲ್ಲ ಈಚೆಗೆ ಕಳಿಸೋ ಅವ್ರನ್ನ. ಅವರು ಪೊಲೀಸ್ನವ್ರು, ಸಬ್ ಇನ್ಸ್ಪೆಕ್ಟರ್, ಅವ್ರ ಹೆಸರು ಗೊತ್ತಿಲ್ಲ ನನಗೆ, ಈಚೆಗೆ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ರು. ನಮಗೆ ಭಯ ಬಿದ್ದು ಒಳಗಡೆ ಹಾಕ್ತೀವಿ, ನಿಮ್ಮನ್ನೇ ಒಳಗಡೆ ಹಾಕ್ತೀವಿ ಅಂತ ಅಂದರು. ಸಚಿನ್ ನಾಯಕ್ ಕಚೇರಿಯಲ್ಲಿ ಹಲ್ಲೆ ನಡೆಸಿದ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದರೂ ಅವುಗಳನ್ನು ಪೊಲೀಸರಿಗೆ ನೀಡದೆ ನಾಶ ಮಾಡಿದ್ದಾನೆ. ಅಲ್ಲದೆ ನಾಗರತ್ನಮ್ಮ ಅವರ ಮಗನ ಮೊಬೈಲ್ ಕಿತ್ತುಕೊಂಡು ಸಿಬ್ಬಂದಿ ಫುಟೇಜ್ ಡಿಲೀಟ್ ಮಾಡಿದ್ದಾರಂತೆ. ಹಣ ಕಳೆದುಕೊಂಡಿದ್ದಲ್ಲದೆ ಆತನಿಂದ ಹಲ್ಲೆಗೆ ಒಳಗಾದರೂ ನ್ಯಾಯ ಸಿಕ್ತಿಲ್ಲ ಅನ್ನೋದು ನಾಗರತ್ನಮ್ಮ ಕುಟುಂಬಸ್ಥರ ಅಳಲು. ಬೆಂಗಳೂರಿನಿಂದ ಕ್ಯಾಮರಾಮನ್ ನವೀನ್ ಜೊತೆ ರಮೇಶ್ KH, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.